ಟಾರ್ಗೆಟೆಡ್ AK-47 ಶೂಟು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾನು ಕುಮಾರಸ್ವಾಮಿನ ಪ್ರಶ್ನೆ ಮಾಡ್ತೀನಿ, ಕುಮಾರಸ್ವಾಮಿನ ರಾಜಕೀಯವಾಗಿ ಕೆದಕ್ತೀನಿ. ಕಾರಣ ಏನಕ್ಕೆ ಅಂತಂದರೆ ಅವರು ಮಟ್ಟಕ್ಕೆ ಬೆಳೆಯೋಕ್ಕಾಗಿಲ್ಲ ಅಂದರು, ಅವ್ರನ್ನ ಪ್ರಶ್ನೆ ಮಾಡೋ ಮಟ್ಟಕ್ಕಾರು ನಾನು ಬೆಳಿಬೇಕು ಅಂತ. ಯಾಕಂದರೆ ಮುಂದಿನ CMಗೆ ಅದೆಲ್ಲ ಲಕ್ಷಣಗಳು ಬೇಕಾಗತ್ತೆ. ಕಮಿಂಗ್ ಡೈರೆಕ್ಟ್ಲಿ ಟು ಕಾಂಗ್ರೆಸ್ಸಲ್ಲಿ CM ಕುಮಾರಸ್ವಾಮಿಗೆ ಅದೇ ಸ್ಟ್ಯಾಂಡರ್ಡ್ಸಲ್ಲಿ ಉತ್ತರ ಕೊಡುವಂಥ ವ್ಯಕ್ತಿಗಳಿಲ್ಲ, ರಾಜಕಾರಣಿಗಳಿಲ್ಲ. ಅದಿಲ್ಲೇ ಇಲ್ಲ ಬಿಡಿ. ಕ್ರಿಟಿಸೈಸ್ ಮಾಡ್ಬೋದು. ಅವ್ನು CP ಯೋಗೇಶ್ವರ್ ಬೆಡ್ರೂಮ್ ಮಾತಾಡ್ತಾನೆ. ಆ ವಿಚಾರ ಬಂದಾಗ CP ಯೋಗೇಶ್ವರ್ಗೆ ನಾನು ಹೇಳಕ್ಕೆ ಬರ್ತೀನಿ, ಅವ್ರು ಕೇಳಿರೋ ಪಾಯಿಂಟ್ಗೆ ಡೈರೆಕ್ಟಾಗಿ ಉತ್ತರ ಕೊಡಿ. ಆ ರೀತಿ CP ಯೋಗೇಶ್ವರ್ ಕುಮಾರಸ್ವಾಮಿ ಅವರ ಕೇಳಿರೋ ಪಾಯಿಂಟ್ಗೆ ನಿಮ್ಮ ಉತ್ತರ ಕೊಡೋಕೆ, ನಿಮ್ಮನ್ನು ಪ್ರಶ್ನೆ ಮಾಡಬೇಕು ಅಂದರೆ ನಿಮ್ಮ ಸ್ವಂತ ಮಗಳೇ ನಿಮ್ಮ ಹೇಳಿದ ಮಾತು ಕೇಳಲ್ಲ, ನಿಮ್ಮ ಸ್ವಂತ ಮಗಳೇ ನಿಮ್ಮನ್ನು ಬೀದಿನಲ್ಲಿ ಪ್ರಶ್ನೆ ಮಾಡಿದಲ್ಲ. ಹಾಗಾಗಿ ಯೋಗೇಶ್ವರ್ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮುಖ ನಾವೇ ನೋಡ್ಕೊಬೇಕು. ಕಮಿಂಗ್ ಡೈರೆಕ್ಟ್ಲಿ ಟು ಕಾಂಗ್ರೆಸ್ಸಲ್ಲಿ ಈ ಕೊರತೆ ಯಾಕಿದೆ ಅಂತಂದರೆ, CM ಸಿದ್ದರಾಮಯ್ಯನವರೇ ಈ ಕೊರತೆ ಯಾಕೆ ಬಂತು ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಕೊರತೆ ಯಾಕೆ ಬಂತು ಅಂತಂದರೆ, ನಿಮ್ಮಲ್ಲಿ ಉತ್ತರ ಕೊಡೋರನ್ನ ಯಾರ ಕೈಯಲ್ಲಿ ಕೊಡಿಸ್ತೀರಾ? ಚಾಮರಾಜನಗರ ಸುನೀಲ್ ಬೋಸ್ ಕೈಯಲ್ಲಿ ಕೊಡಿಸ್ತೀರಾ? ನಿಮ್ಮ ಸಚಿವರ ಮಗನ ಕೈಯಲ್ಲಿ, ಕಾಂಗ್ರೆಸ್ ಅವ್ರ ಮಗ ಟಿಕೆಟ್ ಕೊಟ್ಟಿದ್ದು ಯಾರು? ನೀವು ಗೆಲ್ಸಿದ್ದು ಯಾರು? ಇಲ್ಲ ಸೋಮರೆಡ್ಡಿ ಕೈಯಲ್ಲಿ ಕಳಿಸ್ತೀರಾ? ರಾಮಲಿಂಗಾಡಿ ಮಗಳ ಕೈಲಿ? ಇಲ್ಲ ಇದು ಚಿಕ್ಕಬಳ್ಳಾಪುರ MS ರಾಮಯ್ಯನ ಮೊಮ್ಮಗನು ಅಲ್ಲಿ ನಿಂತ್ಕೊಂಡು ಅವನ ಕೈಯಲ್ಲಿ ಕಳಿಸ್ತೀರಪ್ಪ ಉತ್ತರ? ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಸೋತೋದ್ನಲ್ಲ, ಅವನು ಉತ್ತರ ಕೊಡ್ತಾನ ಕುಮಾರಸ್ವಾಮಿಗೆ? ಇಲ್ಲ ಸತೀಶ್ ಜಾರಕಿಹೊಳಿ ಮಗಳು ಕೊಡ್ತಾಳ? ನಮಸ್ಕಾರ ಕರ್ನಾಟಕ. ಕುಮಾರಸ್ವಾಮಿಯವರ ಪ್ರೆಸ್ ಮೀಟನ್ನು ನೋಡಿದೆ. ಅದ್ಭುತವಾದಂಥ ರಾಜಕಾರಣಿ ಕುಮಾರಸ್ವಾಮಿಯವರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆ ಅದ್ಭುತ ಅಂತಂದರೆ, ಅಟ್ಯಾಕ್ ಮಾಡಿದ್ರೆ ಆಪೋಸಿಟ್ ಪಾರ್ಟಿ ಮಾತಾಡಬಾರ್ದು. ಆ ರೀತಿಯ ರಾಜಕೀಯ ಅಟ್ಯಾಕು ಮತ್ತು ಆ ಕಲೆ ಇದೆಯಲ್ಲ, ಇಟ್ಸ್ ಎ ಬ್ಯೂಟಿಫುಲ್ ವೇ ಆಫ್ ಪ್ರೆಸೆಂಟಿಂಗ್ ದ ಎದುರಾಳಿ ಸ್ತಬ್ಧನಾಗ್ಬಿಡ್ತಾನೆ. ಆ ರೀತಿಯ ಒಂದು ಕಲೆ ಕುಮಾರಸ್ವಾಮಿಯಲ್ಲಿ ಇದೆ. ಇದಕ್ಕೆ ನಮ್ಮ ಮೆಚ್ಚುಗೆ ಅಂತೂ ಖಂಡಿತ ಇದೆ. ನಾನು ಕಾಂಗ್ರೆಸ್ಸು ಅಲ್ಲ, BJPನೂ ಅಲ್ಲ, JDS ಅಲ್ಲ. ಒಬ್ಬ ಮನುಷ್ಯನಾಗಿ ಕುಮಾರಸ್ವಾಮಿ ಪ್ರೆಸ್ ಮೀಟನ್ನು ನೋಡಿದ್ರೆ 100% ಕುಮಾರಸ್ವಾಮಿ ಅವರ ಮಾತುಗಳನ್ನು ನಾನು ಒಪ್ಕೊಳ್ಳೇಬೇಕಾಗತ್ತೆ. ಬಟ್ ಪ್ರಶ್ನೆ ಏನಂತಂದ್ರೆ, ಕಾಂಗ್ರೆಸ್ಗೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಕಾಂಗ್ರೆಸ್ಸಲ್ಲಿ ಕಟ್ಟಾಳುಗಳ ಕೊರತೆ ಇದೆ. ಆಮೇಲೆ ಕೃಷ್ಣ, ದಿನಿ, ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕಾ, ದೇ ಆರ್ ಅನ್ಫಿಟ್ ಟು ಇವನ್ ರಿಪ್ಲೈ ಕುಮಾರಸ್ವಾಮಿಯ ಪ್ರೆಸ್ ಮೀಟ್ಗೆ, ಪ್ರಶ್ನೆಗೆ ಉತ್ತರ ಕೊಡುವ ಕಟ್ಟಾಳಗಳ ಕೊರತೆ ಕಾಂಗ್ರೆಸ್ ಅಲ್ಲಿ ಇದೆ. ಆಮೇಲೆ ರಿಗಾರ್ಡಿಂಗ್ ಸಿಎಂ ಮೇಲೆ ಆರೋಪ ಇರೋದ್ರಿಂದ ಹಾಗಾಗಿ CM ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ ರಾಜ್ಯದಲ್ಲಿರುವಂತ ಪ್ರಸ್ತುತದ ವ್ಯಕ್ತಿಗಳು ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು. DKನೂ ಕೊಡೋಕ್ಕಾಗಲ್ಲ. DK ಕೂತ್ಕೊಂಡ್ರೆ ಇವ್ರದ್ದು ಮಿಕ್ಕಿ ಮೌಸ್ ಗಲಾಟೆ ಶುರುವಾಗುತ್ತೆ, ಯಾರ್ದೋ ಕುಮಾರಸ್ವಾಮಿ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರ ಹಿಟ್ಟು ಇಟ್ ವಾಸ್ AK-47. ಸೊ AK-47 ಇದ್ದಾಗ ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ಉತ್ತರವನ್ನ ಪ್ರಾಮಾಣಿಕವಾಗಿ ಕೊಡುವಂತ ಸತೀಶ್ ಜಾರಕಿಹೊಳಿ ಮಗಳು ಕೊಡ್ತಾರ? ಮಗಳು ಕೊಡಕ್ಕಾಗಲ್ಲ. ಹೋಗ್ಲಿ ಈಶ್ವರ್ ಖಂಡ್ರೆ ಅವರ ಮಗ ಕೊಡ್ತಾನ? ಮನೆ MP ಆಗಿದನಲ್ಲ, ಕೊಡಲ್ಲ. ಕೆಪಾಸಿಟಿ ಇಲ್ಲ ಇವ್ರಿಗೆಲ್ಲ. ಯಾಕೆ ಅಂತಂದ್ರೆ, ಇವ್ರುಗಳಿಗೆ ಅಧಿಕಾರ ಬೇಕಾದಾಗ, ಟಿಕೆಟ್ ಬೇಕಾದಾಗ ಕಾಂಗ್ರೆಸ್ಸು ಮನೆಯವ್ರಿಗೆ ಹಂಚುತ್ತೆ. ಆದರೆ ಒಬ್ರಿಗೂ ಇಂಥ ಪರಿಸ್ಥಿತಿನಲ್ಲಿ ಸ್ಟ್ಯಾಂಡರ್ಡ್ ರಾಜಕಾರಣಿ ಕುಮಾರಸ್ವಾಮಿ ಮತ್ತೆ ಪಳಗಿರೋ ರಾಜಕಾರಣಿ. ನಾವೇನೇ ಕ್ರಿಟಿಸೈಸ್ ಮಾಡ್ಬೋದು, ಆದರೆ ಆತನ ಸಲೀಸಾಗಿ ತಗೊಳಕ್ಕಾಗಲ್ಲ. ಈಸ್ ಎ ಸೀಸನ್ಡ್ ಪೊಲಿಟಿಷಿಯನ್. ಒಬ್ಬ ಸೀಸನ್ ಕುಮಾರಸ್ವಾಮಿಗೆ ಉತ್ತರ ಕೊಡೋ ಕೆಪಾಸಿಟಿ ಕಾಂಗ್ರೆಸ್ಗಿಲ್ಲ. ಇದು ಮೊದಲ ಬಾರಿ ಅಲ್ಲ. ಪ್ರಜ್ವಲ್ ಕೇಸಲ್ಲಿ ಒಬ್ಬ ಅಕ್ಯೂಸ್ ಚಿಕ್ಕಪ್ಪ ಆಗಿ ಕುಮಾರಸ್ವಾಮಿ 1 ತಿಂಗಳು ಮೈಕ್ ಹಿಡ್ಕೊಂಡು ಚೆನ್ನಾಗಿ ಗುಮ್ಮದ. ಒಬ್ಬ ಕಾಂಗ್ರೆಸ್ ಅದಕ್ಕೆ ಉತ್ತರ ಕೊಡೋಕ್ಕೆ ಕೆಪಾಸಿಟಿ ಇರಲಿಲ್ಲ. ಕಾರಣ ನಿಮಗೆ ಗೊತ್ತು. ಯಾಕೆ ಅಂತ ನಿಮಗೆ ಗೊತ್ತು. ಖಂಡ್ರೆ ಮಗನ ಕೈಗೆ ಕೊಡ್ತೀರಾ? ಸಾಧ್ಯ ಇಲ್ಲ. ಖಂಡ್ರೆ ಮಗನ ಕೈ ಕೊಡ್ತೀರಾ? ಸಾಧ್ಯ ಇಲ್ಲ. ಹಾಗೆ ಬನ್ನಿ. ಇಲ್ಲ ಉತ್ತರ ಕನ್ನಡಕ್ಕೆ ಹೋಗೋಣ. ಉತ್ತರ ಕನ್ನಡಕ್ಕೆ ಹೋಗ್ಬಿಟ್ಟು ಏನೋ ಅಂಜಲಿ ನಿಂಬಾಳ್ಕರ್ ಆಕೆ ಕೈಲಿ ಉತ್ತರ ಕೊಡಿಸ್ತೀರಾ? ಆ ಗಂಡ IPS ಆಫೀಸರು ಅಲ್ರಿ. ಒಬ್ಬರನ್ನು ಒಂದು ಹೊಸ ವಯಸ್ಸನ್ನ ಬೆಳೆಸಿಲ್ಲ ಕಾಂಗ್ರೆಸ್ಸು, ಹೊಸ ವ್ಯಕ್ತಿನ ಬೆಳೆಸಿಲ್ಲ, ಒಂದು ಹೊಸ ಯೋಚನೆನ ಬೆಳೆಸಲ್ಲ, ಒಂದು ಹೊಸ ವ್ಯಕ್ತಿಗಳನ್ನ ವಿಧಾನಸೌಧಕ್ಕೆ ಮತ್ತೆ ಇದಕ್ಕೆ ಪಾರ್ಲಿಮೆಂಟ್ಗೆ ಟಿಕೆಟ್ ಕೊಡಲ್ಲ. ನಿಮಗೆಲ್ಲ ಟಿಕೆಟ್ ಕೊಡೋದು ಎಲ್ಲರಿಗೂ ನಿಮ್ಮ ಮನೆಯವ್ರಿಗೆ, ನಿಮಗೆ ಬ್ರೀಫ್ ಕೇಸ್ ಕೊಡೋರಿಗೆ ಅಂತ ನನಗನ್ಸುತ್ತೆ. ಹಾಗಾಗಿನೇ ಕುಮಾರಸ್ವಾಮಿ ಅಂತ ಸ್ಟ್ಯಾಂಡರ್ಡ್ ಸೀಸನ್ ರಾಜಕಾರಣಿನ ಅಲ್ಸಕ್ಕೆ ಕಾಂಗ್ರೆಸ್ ಅಲ್ಲಿ ಕೆಪಾಸಿಟಿ ಇಲ್ಲ. ನಾನು ಕೊಡ್ತಾ ಇದ್ದೆ,
ಆದರೆ ಪ್ರತಿ ಸಾರಿ ನಮಗೆ ಅವಶ್ಯಕತೆ ಇಲ್ಲ ಅಂತ